ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಿಸಿಎಸ್ ಕಾರ್ಪೊರೇಟ್ ಜಿಹಾದ್ ಕೇಸ್ನ ಆರೋಪಿ ಹೊಸ ರಾಗ ಶುರು ಮಾಡಿದ್ದಾರೆ. ನಾನು ಗರ್ಭಿಣಿ, ನನಗೆ ರಿಲೀಫ್ ಕೊಡಿ ಪ್ಲೀಸ್ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಟಿಸಿಎಸ್ ಕಾರ್ಪೊರೇಟ್ ಜಿಹಾದ್ ಕೇಸ್ನ ಆರೋಪಿ ಹೊಸ ರಾಗವನ್ನ ಶುರು ಮಾಡಿಕೊಂಡಿದ್ದಾರೆ. ನಾನು ಗರ್ಭಿಣಿ, ನನಗೆ ಸ್ವಲ್ಪ ರಿಲೀಫ್ ಕೊಡಿ ಪ್ಲೀಸ್ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ ಆರೋಪಿ ನಿದಾ ಖಾನ್. ಕಾರ್ಪೊರೇಟ್ ಜಿಹಾದ್ ಬಯಲಾಗ್ತಾ ಇದ್ದಂತೆ ನಿದಾ ಖಾನ್ ಈಗ ತಲೆಮರೆಸಿಕೊಂಡಿದ್ದಾಳೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಇರುವ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನಲ್ಲಿ ಈಕೆ ಕೆಲಸವನ್ನ ಮಾಡ್ತಾ ಇದ್ಲು. 2021ರಲ್ಲಿ ನಾಸಿಕ್ ಕಚೇರಿಯಲ್ಲಿ ಕೆಲಸಕ್ಕೆ ಸೇರಿದ್ದ ನಿದಾ ಖಾನ್ ಇದೀಗ ತಾನು ಮುಂಬೈನಲ್ಲಿ ಇರೋದಾಗಿ ನಿದಾ ಖಾನ್ ಈಗ ಮಾಹಿತಿಯನ್ನ ನೀಡಿದ್ದಾಳೆ. ನಾನು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೇನೆ, ನನಗೆ ರಿಲೀಫ್ ಕೊಡಿ ಅಂತ ಹೇಳಿ ತನ್ನ ಕಚೇರಿಯ ಸಿಬ್ಬಂದಿಗಳಿಗೆ ಕೇಳ್ಕೊಂಡಿದ್ದಾಳೆ. ಎಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಲ್ಲಿ ಕೇಳ್ಕೊಂಡಿದ್ದಾಳೆ, ನಾನು ಗರ್ಭಿಣಿ ಇದ್ದೀನಿ ಪ್ಲೀಸ್ ನನಗೆ ರಜೆ ಕೊಡಿ ಅಂತ ಹೇಳಿ ನಿದಾ ಖಾನ್ ಅವಳು ಕೇಳ್ಕೊಂಡಿದ್ದಾಳೆ. ನಿದಾ ಖಾನ್ ವಿರುದ್ಧ ಕಾರ್ಪೊರೇಟ್ ಜಿಹಾದ್ಗೆ ಒತ್ತಡ ಹೇರಿದ ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು. ಈಗಾಗಲೇ ನಿರೀಕ್ಷಣಾ ಜಾಮೀನಿಗೂ ಕೂಡ ನಿದಾ ಖಾನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾಳೆ. ಈಗಾಗಲೇ ಕಾರ್ಪೊರೇಟ್ ಜಿಹಾದ್ ಆರೋಪದ ಮೇಲೆ 7 ಮಂದಿಯನ್ನ ಪೊಲೀಸರು ಕೂಡ ಬಂಧನವನ್ನ ಮಾಡಿದ್ದಾರೆ. HR ಮುಖ್ಯಸ್ಥೆ 7 ಮಂದಿಯನ್ನ ಬಂಧಿಸಿರುವ ಪೊಲೀಸರು 7 ಮಂದಿಯನ್ನ ಈಗಾಗಲೇ ಪೊಲೀಸರು ಕೂಡ ಒಂದ್ ಕಡೆ ಬಂಧನವನ್ನ ಮಾಡಿರುವಂತದ್ದು. HR ಮುಖ್ಯಸ್ಥೆ ಸೇರಿ ಪೊಲೀಸರು ಕೂಡ ಬಂಧನವನ್ನ ಮಾಡಿದ್ದಾರೆ. ಕಾರ್ಪೊರೇಟ್ ಜಿಹಾದ್ ಬಯಲಾಗ್ತಾ ಇದ್ದಂತೆ ನಿದಾ ಖಾನ್ ಈಗ ತಲೆಮರೆಸಿಕೊಂಡಿರುವಂತದ್ದು. ನಾನು ಗರ್ಭಿಣಿ ಇದ್ದೀನಿ, ನನಗೆ ಸ್ವಲ್ಪ ರಿಲೀಫ್ ಕೊಡಿ ಪ್ಲೀಸ್ ಅಂತ ಹೇಳಿ ಕೇಳ್ಕೊಂಡಿದ್ದಾಳೆ. ಕಾರ್ಪೊರೇಟ್ ಜಿಹಾದ್ ಬಯಲಾಗ್ತಾ ಇದ್ದಂತೆ ಈಕೆ ಈಗ ತಲೆಮರೆಸಿಕೊಂಡು ಹೋಗಿದ್ದಾಳೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಒಂದು ಕಚೇರಿಯಲ್ಲಿ ಈಕೆ ಕೆಲಸವನ್ನ ಮಾಡ್ತಾ ಇದ್ದಾಳೆ. 2021ರಲ್ಲಿ ಇದೀಗ ನಾನು ಮುಂಬೈನಲ್ಲಿ ಇರೋದಾಗಿ ನಿದಾ ಖಾನ್ ಮಾಹಿತಿಯನ್ನ ನೀಡಿರುವಂತದ್ದು.